ಸೌಜನ್ಯ ಪರ ಹೋರಾಟಗಾರರ ಪೈಕಿ ಪ್ರಮುಖ ನಾಯಕರಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದರು. ಈಗಾಗಲೇ ಹಿರಿಯಡ್ಕ ಜೈಲು ಸೇರಿದ್ದಾರೆ. ಈಗ ಗಿರೀಶ್ ಮಟ್ಟಣ್ಣನವರ ಸರದೀನ ಎಂಡಿ ಸಮೀರ್ ಮನೆಗೆ ನೋಟಿಸ್ ಹೋಗಿದೆ. ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈಗ ಯಾವುದೇ ಕ್ಷಣದಲ್ಲಿ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಆಗೋ ಸಾಧ್ಯತೆ. ನಿನ್ನೆ ಅವರು ಸ್ಟೇಷನ್ಗೆ ಹೋದ್ರು, ಸ್ವತಃ ಅರೆಸ್ಟ್ ಮಾಡಿ ನನ್ನನ್ನು ಅಂತ. ಸುಜಾತಾ ಭಟ್ ಹೇಳಿಕೆಯೇ ಮಟ್ಟಣ್ಣಗೆ ಮುಳುವಾಯ್ತಾ? ಸುಳ್ಳು ಹೇಳುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಮಟ್ಟಣ್ಣ ಮತ್ತು ಜಯಂತ್ ಅನ್ನೋ ಆರೋಪ. ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿದ್ದು ಫೇಕು. ಆಸ್ತಿ ವಿಚಾರಕ್ಕೆ ಸುಳ್ಳು ಹೇಳಿದೆ ಎಂದ ಸುಜಾತಾ ಭಟ್. ಇದು ನಿನ್ನೆ ಹೇಳಿಕೆ. ತಪ್ಪು ಒಪ್ಪಿಕೊಂಡ ಸುಜಾತಾ ಭಟ್ ಈಗ ಮಟ್ಟಣ್ಣಗೆ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆನಾ? ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಆಗೋ ಸಾಧ್ಯತೆ. ಆಕೆಯ ನಿವಾಸ ಬೆಂಗಳೂರಿನ ಯಾವುದೋ ಒಂದು ಪ್ರದೇಶದಲ್ಲಿ. ಸುಜಾತಾ ಭಟ್ ಬೆಂಗಳೂರಿನಲ್ಲೇ ಇದ್ದಾರೆ. ನಿನ್ನೆ ರಾತ್ರಿ ಸಮಯದಲ್ಲಿ ಒಂದು ಖಾಸಗಿ ಡಿಜಿಟಲ್ ವಾಹಿನಿಯ ನಿರೂಪಕಿಯೊಬ್ಬರು ಆಕೆಯ ಜೊತೆ ಒಂದು ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ತಾರೆ. ಅಮ್ಮ, ಅನನ್ಯ ಭಟ್ ಅನ್ನುವಂಥ ಮಗಳು ನಿಮ್ಮ ಮಗಳೇನಾ? ಇಲ್ಲ, ನನ್ನ ಮಗಳಲ್ಲ ಅಂತ ಹೇಳ್ತಾರೆ. ಹೌದು, ನೀವು ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳಿದ್ರೆ, ನನ್ನ ಬಾಯಿಂದ ಸುಳ್ಳು ಹೇಳೋದಕ್ಕೆ ಪ್ರಚೋದನೆ ಕೊಟ್ಟರು ಒಂದಷ್ಟು ಜನ. ಆಗ ಆಕೆ ಹೇಳಿಕೊಳ್ಳುವಂಥ ಹೆಸರುಗಳು ಗಿರೀಶ್ ಮಟ್ಟಣ್ಣನವರ್, ಜಯಂತು, ಮಹೇಶ್ ಶೆಟ್ಟಿ ತಿಮರೋಡಿ, ಹೀಗೆ ಒಂದಷ್ಟು ಹೆಸರುಗಳನ್ನು ಹೇಳ್ತಾರೆ. ಆ ಸ್ಟೇಟ್ಮೆಂಟು ಸಾಮಾಜಿಕ ಜಾಲತಾಣದಲ್ಲಿ ಹಾಟ್ ಕೇಕ್ನಂತೆ ವೈರಲ್ ಆದ ನಂತರ, ಅರ್ಥಾತ್ ಆ ಸ್ಟೇಟ್ಮೆಂಟ್ ಕೊಟ್ಟು ಒಂದು 3 ಅವರ್ ಆದ ನಂತರ ಮತ್ತೊಂದು ಸ್ಟೇಟ್ಮೆಂಟು, ಇದೇ ಮ್ಯಾಜಿಕ್ ಅಜ್ಜಿದು. ಈ ವಯಸ್ಸಲ್ಲೂ ಈ ಪಾರ್ಟಿ ಹೇಳಿಕೆನಾ? ಇನ್ನು ಆ ವಯಸ್ಸಲ್ಲಿ ಯಾವ ಪಾರ್ಟಿ ಅಂತ ಈ ಸ್ಟೇಟ್ಮೆಂಟ್ ಕೊಟ್ಟು ಒಂದು 2-3 ತಾಸಾದ ನಂತರ ಆಕೆ ಮತ್ತೊಂದು ಸ್ಟೇಟ್ಮೆಂಟು, ಇಲ್ಲ 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 ನಾನು ಹೇಳಿದ ಸುಳ್ಳು, ನನ್ನನ್ನು ಬಲವಂತವಾಗಿ ಕಾರಿನಲ್ಲಿ ಕೂರಿಸಲಾಗಿತ್ತು, ನನ್ನ ಹಿಂದೆ ನಿಂತು ನನ್ನನ್ನು ಭಯಪಡಿಸಲಾಗಿತ್ತು, ನೀವು ಹಿಂಗೆ ಹೇಳಬೇಕು, ಹಿಂಗೆ ಒದರಬೇಕು, ಹಿಂಗೆ ಪುಂಗಬೇಕು ಅಂತ ಹೇಳಿಕೊಟ್ರು. ಅಲ್ಲ, ಸ್ಟೇಟ್ಮೆಂಟ್ ಯೂಟರ್ನು. ಇದನ್ನು ಯೂಟರ್ನು ಅಂತ ಹೇಳೋಕ್ಕಾಗಲ್ಲ, ಇದು ಜೀಬ್ರಾ ಕ್ರಾಸು ಅಂತ ಹೇಳಬೇಕಷ್ಟೇ. ಈಗ ಒಂದು ಹೇಳಿಕೆಯನ್ನು ಕೊಟ್ಟ ಅರ್ಧ ಗಂಟೆಯಲ್ಲಿ ಮತ್ತೊಂದು ಹೇಳಿಕೆ ಕೊಡ್ತಾರೆ. ಏನನ್ನಬೇಕು ಇದಕ್ಕೆ? ಅವ್ರ ಮೇಲೊಂದು ಕನ್ಸರ್ನ್ ಇದೆ ನಮಗೆ, ಫ್ರೀಡಮ್ ಟಿವಿಗೆ. ಪಾಪ 82 ವರ್ಷ ಅನಿಸುತ್ತೆ. ಆ ಮುಖ ಚಹರೆಯನ್ನು ನೋಡಿದ್ರೆ ಆ ಒಂದು ಗೆಸ್ ಮಾಡ್ಬೋದು, ಅಥವಾ ಒಂದು 75 ವರ್ಷ. ಆ ವಯೋವೃದ್ಧೆಯನ್ನು ಯಾಕೆ ಜೀವ ತಿಂತೀರಿ? ಯಾಕೆ ಪ್ರಾಣ ಹಿಂಡ್ತೀರಿ? ಆ ಹೆಣ್ಣು ಮಗಳನ್ನು, ವಯೋವೃದ್ಧೆಯನ್ನು ಸಾಕಷ್ಟು ಚಾನಲ್ ಅವರೋಗಿ ಬಾಯಿ ಮುಂದೆ ಮೈಕ್ ಹಿಡ್ತೀರಿ. ಏನು ಹೇಳುತ್ತೆ ಆ ವಯಸ್ಸಲ್ಲ ಎಮ್ಮ? ಯಾರ ಆಸರೆಯಲ್ಲೂ ಕೂಡ ಅವಮ್ಮ ಇಲ್ಲ. ಪಾಪ ಸಿಂಗಲ್ ಆಗಿ ಬದುಕ್ತಾ ಇದೆಯೋ ಏನೋ ಗೊತ್ತಿಲ್ಲ. ಮಾನಸಿಕವಾಗಿ ಹಿಂಸೆ ಇದು. ನಾಳೆ ದಿನ ಆಕೆಯ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಗತಿ? ಆ ವಯಸ್ಸಲ್ಲ ಅವಮ್ಮನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈ ಸ್ಟೇಟ್ಮೆಂಟ್ ಕೊಡೋ ವಯಸ್ಸು ಅಲ್ಲ, ವ್ಯವಧಾನನೂ ನನ್ನಲ್ಲಿಲ್ಲ, ಶಕ್ತಿನೂ ನನ್ನಲ್ಲಿಲ್ಲ. ಬುಧವಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಗುರುವಾರ ಬೇರೆನೆ, ಶುಕ್ರವಾರ ಒಂದು ಹೇಳಿಕೆ ಕೊಟ್ಟರೆ ಶನಿವಾರ ದಿಕ್ಕೆ ಬದಲಾಗಿರುತ್ತೆ. ಧರ್ಮಸ್ಥಳ 106 ಶವ ಹೂತಿಟ್ಟ ಆರೋಪ ಪ್ರಕರಣ ಅಥವಾ ಕೇಸು. SIT ಮುಂದೆ ಷಡ್ಯಂತ್ರ ಬಾಯ್ಬಿಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಬೇರೆಯೇ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯರಿಂದ ಸ್ಫೋಟಕ ಮಾಹಿತಿಯಂತೆ. ನನಗೆ ಈ ರೀತಿ ಹೇಳುವಂದ್ರು, ನಾನು ಈ ರೀತಿ ಹೇಳಿದೆ. ಇಟ್ಟ ನೋಡಿ ಬೆಂಕಿನ. ಬುರುಡೆ ತೆಗೆದುಕೊಂಡು ಕೋರ್ಟಿಗೆ ಒಪ್ಪಿಸಿ ಅಂದ್ರು, ಒಪ್ಪಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿದ ಬುರುಡೆ ಎಲ್ಲಿಂದ ಬಂತು ಗೊತ್ತಿಲ್ಲ. ನಾನು ಇದರಲ್ಲಿ ನಾಯಕ ನಟ ಮಾತ್ರ, ಪ್ರೊಡ್ಯೂಸರು ಬೇರೊಬ್ಬರಿದ್ದಾರೆ, ನಿರ್ದೇಶಕರು ಒಬ್ಬರಿದ್ದಾರೆ, ನಿರ್ಮಾಪಕರು ಒಬ್ಬರಿದ್ದಾರೆ, ಕ್ಯಾಮ್ರಾಮ್ಯಾನು, ಛಾಯಾಗ್ರಾಹಕ ಏನಂತ ಕರಿತೀವೋ ಅವರೆಲ್ಲ ಬೇರೆ ಬೇರೆ ಜನ ಇದ್ದಾರೆ. SITಯ ಮುಂದೆ ಷಡ್ಯಂತ್ರ ಬಾಯ್ಬಿಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಾನು ಇದರಲ್ಲಿ ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಬೇರೆಯೇ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯರಿಂದ ಸ್ಫೋಟಕ ಮಾಹಿತಿ. ನನಗೆ ಈ ರೀತಿ ಹೇಳು ಅಂದ್ರು, ನಾನು ಈ ರೀತಿ ಹೇಳಿದೆ.
ನೋಡಿ, ಈ ಈ ಈ ಪ್ರಕರಣದ ಸ್ಟೇರಿಂಗ್ ಇರೋದು SIT ಕೈಯಲ್ಲ, ಈ ಚಿನ್ನಯ್ಯನ ಕೈಯಲ್ಲಿ. ಆ ಮುಖ ಮುಚ್ಕೊಂಡು ಬರೀ ಮೂಗು ತೋರಿಸ್ತಿದ್ದಾನಲ್ಲ, ಈತನ ಕೈಯಲ್ಲೇ ಇರೋದು ಈ ಪ್ರಕರಣದ ಸ್ಟೇರಿಂಗು. ಇವನು ಎಡಕ್ಕೆ ತಿರುಗಿಸಿದಾಗ ಈ ಪ್ರಕರಣ ಎಡಕ್ಕೆ ತಿರುಗ್ತಾ ಇತ್ತು, ಬಲಕ್ಕೆ ತಿರುಗಿಸಿದಾಗ ಪ್ರಕರಣ ಬಲಕ್ಕೆ ತಿರುಗ್ತಾ ಇತ್ತು, ಬ್ರೇಕ್ ಹೊತ್ತದಾಗ ಪ್ರಕರಣ ನಿಂತ್ಕೊತಾ ಇತ್ತು. ಆದರೆ ಈಗಿದೆಯಲ್ಲ, ಈ ಪ್ರಕರಣದ ಸ್ಟೇರಿಂಗ್ ಇರೋದು SIT ಕೈಯಲ್ಲಿ, ಜೊತೆಗೆ ನಮ್ಮ ಗೌರವಾನ್ವಿತ ಪೀಠದ ಕೈಯಲ್ಲಿ. ನೀನು ಎಡಕ್ಕೂ ಬಲಕ್ಕೂ ತಿರುಗಿಸಿದ್ದು ಸಾಕು, ಈಗ ನಾವು ತಿರುಗಿಸ್ತೀವಿ ನೋಡಿ ಅಂತ ಹೇಳಿ ತಿರುಗಿಸ್ತವ್ರು. ಈಗ ಹೇಳಿದಾಗ JCB ಬೇಡ ನನಗೆ, ಅದೇನೋ ಇನ್ನೊಂದು ಮಿಷಿನ್ ತರ್ಸಕ್ಕೆ ಹೇಳಿದ್ದ, ಇದರಲ್ಲಿ ಕಡಿಮೆ ಮಣ್ಣು ಬರುತ್ತೆ JCBಲಿ, ಇನ್ನೊಂದು ಯಾವುದೋ ಒಂದು CBನ ತರಿಸಿ ಅಂತ ಹೇಳಿದ್ದ. ಅದೂ ತರಿಸಿದ್ವಿ, ಎಲ್ಲವನ್ನೂ ತರಿಸಿದ್ವಿ, ಹೇಳಿದ ಜಾಗದ ಅಕ್ಕಪಕ್ಕದಲ್ಲೂ ಕೂಡ ಆಗದ್ವಿ, ಏನೂ ಸಿಗಲಿಲ್ಲ. ಆಗಲೇ ಇವರು ಕಣ್ಣು ಕೆಂಪಾಗಿತ್ತೋ ಏನು SIT ಅಧಿಕಾರಿಗಳದು, ಎಷ್ಟಂತ ಆಗಿಸ್ತಾನೆ ಪುಣ್ಯಾತ್ಮ ಅಂತ. ಈಗ ಚಿನ್ನಯ್ಯ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ, ಇನ್ನೂ ಕೂಡ ಅಧಿಕೃತವಲ್ಲ. ಅನನ್ಯ ಭಟ್ ಅವರ ಫೋಟೋ ರಿವೀಲ್ ಮಾಡೋದಕ್ಕೂ ಕೂಡ ಒಂದಷ್ಟು ಜನ ಕಾರಣ ಇದ್ದಾರೆ. ನಾನು ಬರೀ ಪಾತ್ರಧಾರಿ, ಇದರಲ್ಲಿ ಪಾತ್ರ ಮಾತ್ರ ನಂದು ಅಂತ ಹೇಳಿ ಬಾಯ್ಬಿಟ್ಟಿದ್ದಾನೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.